ಜೋಗ ಜಲಪಾತದ ಬಳಿ ಪ್ರವಾಸಿಗರ ಹುಚ್ಚಾಟ. ರಾಜಾ ಫಾಲ್ಸ್ನಲ್ಲಿ ಯೂಟ್ಯೂಬರ್ಸ್ ಹುಚ್ಚಾಟವನ್ನ ಮೆರೆದಿದ್ದಾರೆ. ಜೋಗ ಜಲಪಾತದಲ್ಲಿ ಪ್ರವಾಸಿಗರ ಹುಚ್ಚಾಟ. ರಾಜಾ ಫಾಲ್ಸ್ನಲ್ಲಿ ಯೂಟ್ಯೂಬರ್ಸ್ ಹುಚ್ಚಾಟ. ಜೋಗ ಜಲಪಾತ ಬಳಿ ಇರುವಂತಹ ರಾಜಾ ಫಾಲ್ಸ್. ರಾಜಾ ಫಾಲ್ಸ್ಗೆ ತೆರಳಲು ಪ್ರವಾಸಿಗರಿಗೆ ನಿರ್ಬಂಧವನ್ನ ಹೇರಲಾಗಿದೆ. ರಾಜಾ ಫಾಲ್ಸ್ ಪ್ರಪಾತ ಅತ್ಯಂತ ಅಪಾಯಕಾರಿ ವಲಯ. ನಿರ್ಬಂಧವಿದ್ರೂ ಯೂಟ್ಯೂಬರ್ ಅತಿಕ್ರಮ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಯೂಟ್ಯೂಬರ್ ಜೊತೆ ಇನ್ನಿಬ್ಬರ ಅಕ್ರಮ ಪ್ರವೇಶ ಆಗಿರುವಂಥದ್ದು. ಜಲಪಾತದ ಆಳ ಹಾಗೂ ಪ್ರಪಾತದ ದೃಶ್ಯ ಸೆರೆಯಾಗಿದೆ. ಯಾವ ತರ ಇದೆ ಅಂದ್ರೆ ತೋರಿಸ್ತೀನಿ ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಜೋಗ್ ಫಾಲ್ಸಿನ ಎಂಟ್ರಿ ವ್ಯೂ ಪಾಯಿಂಟ್. ಅದು ಎಲ್ಲ ಬಂದು ಅಲ್ಲೇ ನೋಡ್ಕೊಂಡು ಹೋಗ್ತಾರೆ. ಬಟ್ ಜೋಗ್ ಫಾಲ್ಸಿನ ಬ್ಯಾಕ್ ಒಂದಿದೆ ನೋಡಿ, ನೀರು ಬೀಳುವಂತಹ ಸ್ಪಾಟ್ ಇದೆ ನೋಡಿ, ಏನು ಸಖತ್ತಾಗಿದೆ ನೋಡಿ, ಹೇಗೆ ಕಾಣಿಸ್ತಿದೆ ನೋಡಿ. ವಾವ್, ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಜೀವ ಬಾಯಿಗೆ ಬರುತ್ತೆ ಗೈಸ್. ಫುಲ್ಲು ಡೀಪ್ ಇದೆ. ಅಬ್ಬಾ, ತುದಿ ಹೋಗಿ ನೋಡಕ್ಕೆ ಆಗಲ್ಲ ನೋಡಿ, ಮಲ್ಕೊಂಡೇ ನೋಡ್ಬೇಕು ಗೈಸ್. ಜೋಗ್ ಫಾಲ್ಸಿನ ನೀರು ಇಲ್ಲೇ ಬೀಳೋದು ಗೈಸ್ ನೋಡಿ. ಸ್ಟಾರ್ಟಿಂಗ್ ನೀರು ಬೀಳುತ್ತಲ್ಲ ಅದು ಇಲ್ಲೇ, ಅದ್ರ ಮೇಲ್ಗಡೆ ಈ ತರ ನೀರು ಸ್ಟಾಕ್ ಆಗಿದೆ. ಅಲ್ಲೊಂದು ಕಲ್ಲಿನ ತುದಿಯಲ್ಲಿ ನಿಂತು ಮೂವರ ಹುಚ್ಚಾಟ. ಜೂನ್ 28ಕ್ಕೆ ಇನ್ಸ್ಟಾದಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ನಾವೀಗೇನು ವೀಕ್ಷಣೆ ಮಾಡಿದ್ವಲ್ಲ ಆ ವಿಡಿಯೋ. ಪ್ರವಾಸಿಗರು ಬರುವಂತೆ ಪ್ರೇರೇಪಿಸಿದ ಯೂಟ್ಯೂಬರ್. ಸಿದ್ದಾಪುರ ಠಾಣೆಯಲ್ಲಿ 3 ಯುವಕರ ವಿರುದ್ಧ ಕೇಸ್ ದಾಖಲಾಗಿದೆ. ಮೋಹನ್, ಶುಭಕರ್ ಗೌಡ, ಭರತ್ ಗೌಡ, ಮದನ್ ಗೌಡ. ತೀರ್ಥಹಳ್ಳಿ ಜೋಗಿನಕೊಪ್ಪ ಮೂಲದ ಯುವಕರು ಇವರು. ವಿಡಿಯೋವನ್ನ ಗಮನಿಸಿದ್ವಿ ನಾವು. ಕಲ್ಲಿನ ತುದಿಯಲ್ಲಿ ನಿಂತು ಅಲ್ಲಿ ವಿಡಿಯೋವನ್ನ ಮಾಡ್ತಾ ಇರುವಂಥದ್ದು ಇನ್ಸ್ಟಾದಲ್ಲಿ ಅಪ್ಲೋಡ್ ಆಗಿದೆ. ಜೂನ್ 28ನೇ ತಾರೀಕು ಅಪ್ಲೋಡ್ ಆಗಿರುವಂತಹ ವಿಡಿಯೋ ಅದು. ಅಂದರೆ ಆ ವಿಡಿಯೋವನ್ನು ನೋಡಿದಾಗ ಈಗ ಕೆಲವೊಂದು ಇಷ್ಟು ಏರಿಯಾಗಳಲ್ಲಿ ನಿರ್ಬಂಧನೆಯನ್ನು ಹೇರಲಾಗಿರುತ್ತೆ. ಈಗ ರಾಜಾ ಫಾಲ್ಸ್ ಬಳಿಯಲ್ಲಿರುವಂಥ ಅಲ್ಲಿ ಆಳ ಆಗಿರ್ಬೋದು, ಅಲ್ಲಿ ಪ್ರಪಾತ ಆಗಿರ್ಬೋದು, ಇದೆಲ್ಲವೂ ಕೂಡ ಇರುವಂಥ ಡೇಂಜರಸ್ ಪ್ಲೇಸ್ ಅಂತ ಅಲ್ಲಿ ಪರಿಗಣಿಸಿ ನಿರ್ಬಂಧನೆಯನ್ನು ಹೇರಲಾಗುತ್ತೆ. ಬಟ್ ಈ ಯೂಟ್ಯೂಬರ್ಗಳು ವಿಡಿಯೋ ಮಾಡೋದ್ರ ಮುಖಾಂತರ ಇಲ್ಲಿ ನೀವು ಬರ್ಬೋದು ಅಂತ ಜನರನ್ನು ಅಲ್ಲಿ ಸೆಳೆಯುವಂಥದ್ದು ಇದೆಯಲ್ಲ, ಜನರಿಗೆ ಅಲ್ಲಿ ಕರೆ ಕೊಡುವಂಥದ್ದು ಇದೆಯಲ್ಲ, ಇದು ಒಂದು ಕಡೆ ಪ್ರಾಣಹಾನಿ ಆಗುವಂತಂದರೆ ಈಗ ಯಾರೋ ಅಲ್ಲಿ ಹೋಗಿದ್ದಾರೆ ಅಥವಾ ಏನೋ ಆಯಿತು ಅಂತ ಅಂದಾಗ ಅಲ್ಲಿ ಒಂದು ವೇಳೆ ಬಾಡಿ ಬಿದ್ದು ಬಾಡಿ ಸಹಿತ ಸಿಗಲ್ಲ. ಆ ಪ್ಲೇಸಲ್ಲಿ ಹುಡುಕಿದ್ರು ಆ ಲೆವೆಲ್ಗಿದೆ. ಅಲ್ಲಿ ಆಳ ಆಗಿರ್ಬೋದು, ಪ್ರಪಾತ ಆಗಿರ್ಬೋದು, ಅಂಥ ಪ್ಲೇಸ್ನಲ್ಲಿ ನಿರ್ಬಂಧನೆಯನ್ನು ಹೇರಲಾಗಿರುತ್ತೆ. ಬಟ್ ಈ ಯೂಟ್ಯೂಬರ್ಸ್ ಹೋಗಿ ಅಲ್ಲಿ ವಿಡಿಯೋವನ್ನು ಮಾಡೋದ್ರ ಮುಖಾಂತರ ಜನರಿಗೆ ಅಲ್ಲಿ ಹೋಗ್ಬೋದಪ್ಪ, ಅವರೇ ಹೋಗಿದ್ದಾರೆ, ಇನ್ನು ನಾವು ಕೂಡ ಹೋಗ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಈ ರೀತಿಯಾಗಿ ಥಿಂಕ್ ಮಾಡಿಕೊಂಡು ಜನ ಪ್ರೇರಣೆ ಆಗಿ ಅಲ್ಲಿ ಹೋಗುವಂಥದ್ದು ಈ ರೀತಿಯೆಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇವರ ವಿರುದ್ಧ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಮಾನ್ಸೂನ್ ದಿನಗಳಲ್ಲಿ ಆಗಿರ್ಬೋದು, ಜಲಪಾತಗಳಿಗೆ ಹೋಗಿ ವಿಸಿಟ್ ಕೊಡುವಂಥದ್ದು, ಈ ಮಳೆಗಾಲದಲ್ಲಿ ಈ ರೀತಿಯಾಗೆಲ್ಲ ಪ್ಲೇಸಸ್ಗಳನ್ನ ವಿಸಿಟ್ ಕೊಡುವಂಥದ್ದು ಆಗ್ತಾ ಇರುತ್ತೆ. ಬಟ್ ಅಲ್ಲಿ ಹೋಗಿ ವೀಕ್ಷಣೆ ಮಾಡೋದು ಬೇರೆ, ಕೆಲವೊಂದಿಷ್ಟು ನಿರ್ಬಂಧನೆ ಇರುವಂಥ ಪ್ಲೇಸ್ಗೆ ಹೋಗಿ ಇಲ್ಲಿ ಹೋಗ್ಬೋದು, ಇಲ್ಲಿ ಬರ್ಬೋದು ಅಂತ ಹೇಳುವಂಥ ರೀತಿಯಲ್ಲಿ ವಿಡಿಯೋವನ್ನು ಮಾಡಿ ತೋರಿಸುವಂಥದ್ದು ಬೇರೆ. ಗಮನಿಸ್ತಾ ಇದ್ದೀವಿ ನಾವು ಅಲ್ಲಿ ಎಷ್ಟರ ಮಟ್ಟಿಗೆ ಆಳ ಇದೆ, ಯಾವ ರೀತಿಯಾಗಿ ಅಲ್ಲಿ ಪ್ಲೇಸ್ ಇದೆ. ಅಂತ ಡೇಂಜರಸ್ ಪ್ಲೇಸ್ಗಳವು. ಸೊ ಇಂಥ ಪ್ಲೇಸ್ಗಳಿಗೆ ಹೋಗಿ ಕೂಡ್ದು ನಿರ್ಬಂಧನೆ ಇರುತ್ತೆ, ಡೇಂಜರಸ್ ಪ್ಲೇಸ್ ಅಂತ ಹೇಳಲಾಗುತ್ತೆ. ಬಟ್ ಅಲ್ಲಿ ಹೋಗಿ ವಿಡಿಯೋವನ್ನು ಮಾಡಿ ಇಲ್ಲಿ ಹೋಗ್ಬೋದು ಅಂತ, ಇಲ್ಲಿ ಕೂಡ ಬರ್ಬೋದು ಈ ರೀತಿಯಾಗಿ ಕರೆಯನ್ನು ಕೊಡೋದಿದೆಯಲ್ಲ, ಇದು ಒಂದು ಕಡೆ ಜನರನ್ನು ತಾವೇ ಕರೆದುಕೊಂಡು ಹೋಗಿ ಬಾವಿಗೆ ತಳ್ಳುವಂಥ ರೀತಿಯಲ್ಲಿ ಆಗುತ್ತೆ. ಸೊ ಹಾಗಾಗಿ ಇಂಥ ವಿಡಿಯೋ ಮಾಡಬಾರ್ದು ಅಂತ ಕೇಸ್ ಕೂಡ ದಾಖಲಾಗಿದೆ.